ಯೆಹೋವನೇ, ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ಶುಕ್ರವಾರ 2 ಮೇ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜಕರ್ಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 17ನೇ ವಚನ. ಮತ್ತೊಮ್ಮೆ ಹೀಗೆ ಸಾರು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು. ಯೆಹೋವನು ಇನ್ನು ಚೀಯೋನನ್ನು ಸಂತೈಸುವನು, ಯೆರೂಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಜನರನ್ನು ಕೈಬಿಟ್ಟಿದ್ದಾಗ್ಯೂ ಅವರನ್ನು ಪುನಃ ಪ್ರೀತಿಸಿ ಪುನಃಸ್ಥಾಪಿಸುವುದಕ್ಕೆ ಆಹ್ವಾನಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಕರ್ತನ ಕಡೆಗೆ ನೋಡುತ್ತಾ ಗೋಳಾಡಿರಿ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರಾದಂಥ ಇಸ್ರಾಯೇಲ್ಯರು ಮಾಡಿದಂಥ ಕಾರ್ಯಗಳಿಗೆ, ಅವರ ಅವಿಧೇಯತೆಗೆ, ದುಷ್ಕೃತ್ಯಗಳಿಗೆ, ಅವರ ಆಯ್ಕೆಗಳಿಗೆ ತಕ್ಕ ಹಾಗೆ ಅನುಭವಿಸುವಂತೆ ಅವರನ್ನು ಕೈಬಿಟ್ಟಿದ್ದನು. ಆದರೆ ದೇವರು ತನ್ನ ಜನರ ವಿಚಾರವಾಗಿ ಕಾಳಜಿ ವಹಿಸಿ ಪ್ರೀತಿ ಮಾಡಿ ಅವರನ್ನು ಪಶ್ಚಾತ್ತಾಪಪಟ್ಟು ತನ್ನ ಕಡೆಗೆ ತಿರುಗಿಕೊಳ್ಳಬೇಕು, ಕೂಗಿಕೊಳ್ಳಬೇಕೆಂಬುದಾಗಿ ಕೇಳುವಾಗ ದೇವರೇ ಅವರಿಗೆ ಹೇಳುವಂಥ ಮಾತೇನೆಂದರೆ, ದೇವರು ತನ್ನ ಜನರನ್ನು ಬಿಡುವಂಥ ಮನಸ್ಸು ತನಗಿಲ್ಲ. ಯೆರೂಸಲೇಮು ತಾನು ಆಯ್ಕೆ ಮಾಡಿಕೊಂಡಂಥ ಸ್ಥಳ, ತನ್ನ ಜನರು ತನ್ನ ಪ್ರಿಯರು, ಅವರನ್ನು ಸಮೃದ್ಧಿಯಿಂದ ತಿರುಗಿ ತುಂಬಿಸುತ್ತಾನೆ, ಚೀಯೋನನ್ನು ಸಂತೈಸುತ್ತಾನೆ. ಯಾಕಂದರೆ ದೇವರು ತನ್ನ ಜನರನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಎಲ್ಲ ತಪ್ಪು ದೋಷ ಅಪರಾಧ ಎಂಥದ್ದಿದ್ದರೂ ದೇವರ ಕಡೆಗೆ ನೋಡುವಾಗ ದೇವರು ನಿಮ್ಮನ್ನು ಪುನಃ ಸ್ಥಾಪಿಸ್ತಾನೆ, ಅದ್ಭುತವಾದಂಥ ಸ್ಥಿತಿಗೆ ನಡೆಸ್ತಾನೆ, ಸಂತೈಸುತ್ತಾನೆ, ಬಲಪಡಿಸ್ತಾನೆ, ಉನ್ನತ ಪದವಿಗೆ ಏರಿಸುತ್ತಾನೆ. ಯಾಕಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡುವಂಥವನು, ಕರುಣಿಸುವಂಥವನು, ನಮ್ಮನ್ನು ಸ್ಥಾಪಿಸುವಂಥವನಾಗಿದ್ದಾನೆ. ಕರ್ತನೇ, ದಯಮಯ ಸ್ವಾಮಿ, ನಮ್ಮನ್ನು ಮನ್ನಿಸು, ನಮ್ಮನ್ನು ಸ್ಥಾಪಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.